ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಜನ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋ ಮುಖಾಂತರ ನಿಮಗೆ ನನ್ನ ಕಿರುಪರಿಚಯದ ಜೊತೆಗೆ ನನ್ನ ಚಾನೆಲ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡುತ್ತಾ, ಹಾಗೆಯೇ ನಮ್ಮ ಮನೆಯ ಸುತ್ತ ಇರುವ ಗಿಡಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ನನ್ನ ಹೆಸರು ಶ್ರುತಿ ಅಂತ. ನಮ್ಮ ಹಸ್ಬೆಂಡ್ ನೇಮ್ ಬಂದು ಜನಾರ್ದನ್ ಅಂತ. ನನಗೆ ಇಬ್ಬರು ಮಕ್ಕಳಿದ್ದಾರೆ, ಕುಶಾಲ್ ಮತ್ತು ಗಾರ್ವಿಕ್ ಅಂತ. ಜೊತೆಗೆ ಅತ್ತೆ ಮೈದುನ, ನಾವೆಲ್ಲರೂ ಒಟ್ಟಿಗೆ ಒಂದೇ ಕುಟುಂಬದಲ್ಲಿರೋದು. ಇದು ನನ್ನ ಪುಟ್ಟ ಕುಟುಂಬವಾಗಿದೆ. ನಾವು ಚಾಮರಾಜನಗರ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಇರೋದು, ನಮ್ಮನೆ ಇರೋದು ಇದು. ಹಾಗೆಯೇ ನನ್ನ ಚಾನಲ್ಗೆ ಸೃಜನ ಅಂತ ಇಟ್ಟಿದ್ದೇನೆ ಅಲ್ವಾ, ಯಾಕೆಂದರೆ ನನ್ನ ನೇಮು ಶ್ರುತಿ ಅಂತ, ಅಂತ ಅದ್ರಲ್ಲಿ ತೊಗೊಂಡಿದ್ದೀನಿ. ಜನಾರ್ದನ್ ಅಂತ ಅದರಲ್ಲಿ ಜನ ಅಂತ ಸೇರಿಸಿ ಸೃಜನ ಯೂಟ್ಯೂಬ್ ಚಾನಲ್ ಅಂತ ಕ್ರಿಯೇಟ್ ಮಾಡಿದ್ದೀನಿ. ನಾನು ಈಗಾಗಲೇ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ನನ್ನ ಚಾನಲ್ ಪರಿಚಯ ನಿಮಗೆ ಮಾಡೇ ಇರಲಿಲ್ಲ, ಹೌದಲ್ವಾ? ಇವತ್ತು ಹೇಳ್ತಾ ಇದ್ದೀನಿ. ನನ್ನ ಚಾನಲಲ್ಲಿ ನೀವು ತುಂಬ ರಂಗೋಲಿ ವೀಡಿಯೋಸ್ ನೋಡಿದ್ದೀರಾ, ಮೋಟಿವೇಶ್ನಲ್ ಥಾಟ್ಸ್ ನೋಡ್ತಾ ಇದ್ದೀರಾ, ಹಾಗೆಯೇ ಕೆಲವು ಕುಕ್ಕಿಂಗ್ ವೀಡಿಯೋಸ್ ಕೂಡ ಹಾಕ್ತಾಯಿದ್ದೀನಿ. ಮುಂದೆ ಇನ್ನೂ ತುಂಬ ಒಳ್ಳೊಳ್ಳೆ ವ್ಲಾಗ್ಸ್ಗಳಾಗ್ಬೋದು, ಕಂಟೆಂಟ್ಸ್ಗಳನ್ನ ನಿಮ್ಮ ಮುಂದೆ ಪರಿಚಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಈ ಮೂಲಕ ನಿಮಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಯಾರು ಕೂಡ ಸಪೋರ್ಟ್ ಮಾಡದೆ ಇರಬೇಡಿ. ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನಮ್ಮ ಮನೆಯ ಸುತ್ತ ಗಿಡಗಳನ್ನ ನೆಡೋದು ಒಂದು ಒಳ್ಳೆಯ ಅಭ್ಯಾಸ ಅಲ್ವಾ ಸ್ನೇಹಿತರೆ? ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಸ್ವಲ್ಪ 1-2 ಗಿಡಗಳನ್ನಾರು ನೆಟ್ಟಿರ್ತೀವಿ. ಮನೆ ಹಿತ್ತಲಲ್ಲಾಗಿರ್ಬೋದು ಅಥವಾ ಬಾಲ್ಕನಿಲಾಗಿರ್ಬೋದು, ನಾವು ಚಿಕ್ಕ ಚಿಕ್ಕ ಗಿಡಗಳನ್ನ ಬೆಳೆಸಬಹುದು ಅಲ್ವಾ? ಇದರಿಂದ ನಮಗೇನಾಗುತ್ತೆ, ತುಂಬ ಖುಷಿ ಸಿಗುತ್ತೆ. ಯಾಕಂದರೆ ನಾವೇ ನಮ್ಮ ಕೈಯಾರ ಗಿಡಗಳನ್ನ ನೆಟ್ಟಾಗ ನಮಗೆ ತುಂಬ ಖುಷಿ ಅಲ್ವಾ? ಹಾಗೇನಿದೆ, ನಮಗೆ ಮಾನಸಿಕ ಶಾಂತಿ ಕೂಡ ಸಿಗುತ್ತೆ. ಏಕೆಂದರೆ ನಮಗೇನಾದ್ರು ಟೆನ್ಷನ್ ಇದ್ದಾಗ, ಸ್ಟ್ರೆಸ್ ಇದ್ದಾಗ, ಒತ್ತಡ ಇದ್ದಾಗ ಇದನ್ನು ನಾವು ಚಿಕ್ಕ ಚಿಕ್ಕ ಗಿಡಗಳನ್ನ ನೋಡಿದ್ರೆ ನಮಗೆ ಏನೋ ಒಂಥರ ಖುಷಿ ಆಗುತ್ತೆ, ಮೈಂಡ್ ಫ್ರೀ ಅನಿಸುತ್ತೆ. ಯಾವುದಾದ್ರು ಒತ್ತಡದಿಂದ ಇದ್ದಾಗ ಅದನ್ನು ನೋಡಿದಾಗ ನಮಗೆ ಆ ಒತ್ತಡ ಕೂಡ ಸುಮಾರು ಕಡಿಮೆ ಆಗುತ್ತೆ ಅಲ್ವಾ? ಮನೆಯ ಸುತ್ತಮುತ್ತ ನಾವು ಗಿಡಗಳನ್ನ ಹಾಕೋದ್ರಿಂದ ನಮಗೆ ಉತ್ತಮವಾದ ಗಾಳಿ ಕೂಡ ಸಿಗುತ್ತೆ, ಹೌದಲ್ವಾ? ನಮ್ಮ ಮನೆಯ ಸುತ್ತ ತುಂಬ ಜಾಗ ಇದ್ದರೆ ತರಕಾರಿ ಗಿಡಗಳು, ಹೂವಿನ ಗಿಡಗಳು, ಸೊಪ್ಪುಗಳು ಈ ರೀತಿ ನಾವು ಫ್ರೆಶ್ ಆಗಿ ಬೆಳಿಬೋದು. ರಾಸಾಯನಿಕವನ್ನು ಬಳಸದೆ ಫ್ರೆಶ್ ಆಗಿ ನಾವು ಈ ರೀತಿ ಹಣ್ಣು, ತರಕಾರಿ, ಸೊಪ್ಪು ಎಲ್ಲನೂ ಕೂಡ ಜಾಗ ಇದ್ದರೆ ಬೆಳೆಸ್ಕೋಬೋದು. ಜಾಗ ಇಲ್ಲ ಅಂದರೆ ನಮಗೆ ಬೇಕಾಗಿರೋ ಚಿಕ್ಕ ಚಿಕ್ಕ ಗಿಡಗಳನ್ನಾದ್ರೂ ನಾವು ಬೆಳೆಸ್ಬೋದು, ಹೌದಲ್ವಾ? ಏನಂತೀರಾ? ಇದರಿಂದ ನಾವು ನಮ್ಮ ಕುಟುಂಬದ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬಹುದು. ಇದು ನನಗೆ ಗೊತ್ತಿರೋ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಏನಾದರೂ ತಪ್ಪಿದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಯಾರು ಕೂಡ ತಪ್ಪಾಗಿ ಮಾತಾಡಿದರೆ. ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವೀಡಿಯೋಸ್ಗಳನ್ನ ಶೇರ್ ಮಾಡಿ. ಹಾಗೆ ನನಗೆ ಈ ವಿಡಿಯೋ ನಿಮಗೆ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಖಂಡಿತವಾಗ್ಲೂ ಸ್ನೇಹಿತರೆ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ಸಪೋರ್ಟ್ ಮಾಡದೆ ನೋಡಬೇಡಿ. ಇದು ನನ್ನ ಪುಟ್ಟ ಫಸ್ಟು ವ್ಲಾಗ್ ಆಗಿರುತ್ತೆ. ಯಾಕಂದರೆ ನಾನು ಎಲ್ಲದರಲ್ಲೂ ರಂಗೋಲಿ ವೀಡಿಯೋಸ್ನೇ ಹಾಕಿದ್ದೀನಿ, ಮೋಟಿವೇಶ್ನಲ್ ವೀಡಿಯೋಸ್ನೇ ಹಾಕಿದ್ದೀನಿ, ಕೆಲವು ವೀಡಿಯೋಸ್ದಲ್ಲಿ ಮಾತ್ರ ಮಾತಾಡಿದ್ದೀನಿ. ಫಸ್ಟ್ ಟೈಮ್ ನನ್ನ ಪರಿಚಯದ ಜೊತೆಗೆ ಈ ವಿಡಿಯೋ ನಿಮ್ಮ ಮುಂದೆ ಬಂದಿದ್ದೀನಿ. ಈ ವಿಡಿಯೋನ ತಗೊಂಡು ದಯವಿಟ್ಟು ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಕೇಳ್ತಾ ಈ ವಿಡಿಯೋನ ಹೀಗೆ ಏನು ಮಾಡ್ತಾಯಿದ್ದೀನಿ. ಯಾರು ಕೂಡ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡೋದನ್ನ ಓಕೆ ಬಾಯ್.